ಕಾಲಚಕ್ರ ಟೀಮ್ ಆಗಿರ್ಬೋದು ಅಥವಾ ನೀವು ಕೂತ್ಕೊಂಡು ಇದಕ್ಕೆ ಒಂದು ಪರಿಹಾರ ಹುಡ್ಕೋಬೋದಿತ್ತು. ನಿಮ್ಮ ಗಮನಕ್ಕೆ ಬರದೆ ಅಥವಾ ಅವರು ಗಮನಕ್ಕೆ ಅವರು ತರದೆ ಮಾಡುವಂಥದ್ದು ಎಷ್ಟು ಸರಿ? ಇದು ಇಂಡಸ್ಟ್ರಿಗೆ ರಾಂಗ್ ಮೆಸೇಜ್ ಹೋಗ್ತಾ ಇರುವಂಥದ್ದು. ಸೊ ಇದ್ರ ಬಗ್ಗೆ ನೀವು ಕೂತ್ಕೊಂಡು ಒಂದು ಮಾತುಕತೆ ನಡೆಸಬಹುದಿತ್ತಲ್ವಾ ಅನ್ನೋ ಒಂದು ಪ್ರಶ್ನೆ. ಈಗ ನಾನಂತೂ ಅವೈಲಬಲ್ ಇದ್ದೀನಿ, ನನ್ನ ಫೋನ್ ನಂಬರ್ ಅವ್ರ ಹತ್ರ ಇದೆ. ಸೊ ಈ ರೀತಿ ಆಗ್ತಿದೆ, ಬೆಳವಣಿಗೆ ಹೆಂಗಿದೆ ಅಂತ ಹೇಳ್ಬೋದಾಗಿತ್ತು ಒಂದು ಮಾತು. ಅದಕ್ಕೆ ಆಲ್ಟರ್ನೇಟ್ ಏನಾದ್ರು ಕಂಡುಹಿಡಿಯಬೋದಾಗಿತ್ತು ಅಥವಾ ಬೇರೆ ಮಾರ್ಗ ಹುಡ್ಕೋಬೋದಾಗಿತ್ತು. ಅವ್ರಿಗೆ ಬೇಕಿತ್ತು, ಬೇಡವಾಗಿತ್ತು, ಅಥವಾ ಬೇಕು ಅಂತಲೇ ಹಿಂಗೆ ಮಾಡೋರು ಹೇಳೋದಲ್ಲ, ನಂಗೆ ಗೊತ್ತಿಲ್ಲ. ಆಗೋದ ಮೇಲಿಂದ ಅದನ್ನು ಕೆದ್ಕೊಂಡು ಕೂತ್ಕೊಳ್ಳೋದ್ರ ಅರ್ಥನೂ ಇಲ್ಲ. ಅವ್ರನ್ನ ಹೇಳೋದಲ್ಲ, ದೂಷಣೆ ಮಾಡಿ ನನಗೇನು ಸಿಗಲ್ಲ. ಕಳ್ಕೊಂಡಿದ್ರೆ ಅವರೇ ಕಳ್ಕೊಂಡಿರ್ತಾರೆ ಜಾಸ್ತಿ ನನಗಿಂತ. ಸೊ ನನಗೆ ಎಲ್ಲೇ ಬಂದಿರಲಿ, ಹೇಗೆ ಬಂದಿರಲಿ, ಸಿನಿಮಾ ನೋಡಿದವ್ರು ನಾನು ಚೆನ್ನಾಗಿ ಆ್ಯಕ್ಟ್ ಮಾಡಿಲ್ಲ ಅಂದರೆ ನಾನು ತಿದ್ಕೋಬೇಕು. ಅಥವಾ ನನ್ನ ಕೆಲಸ ಚೆನ್ನಾಗಿಲ್ಲ ಅಂದರೆ ಆವಾಗ ನಾನು ಕಲಿಯೋಕ್ಕೆ ಪ್ರಯತ್ನ ಪಡಬೇಕು. ನೋಡಿದವರೆಲ್ಲ ಮೆಚ್ಕೊಂಡಿದ್ದಾರೆ ಅಂದಾಗ ನನ್ನ ಕೆಲಸ ನಾನು ಸಕ್ಸಸ್ಫುಲ್ಲಾಗಿ ಮಾಡಿದ್ದೀನಲ್ವ. ಆ್ಯಂಡ್ ಐ ವಿಲ್ ಕೀಪ್ ಡೆಲಿವರಿಂಗ್ ಇಟ್. ಈಗ ಎಲ್ಲೋ ಇದ್ದವನ್ನ ಅಂದರೆ ಗೊತ್ತು ಗುರಿ ಇಲ್ಲದೆ ಎಲ್ಲೋ ಕಷ್ಟಪಟ್ಕೊಂಡು ಹಿಂಗೋ ಕೆಲಸ ಮಾಡ್ಕೊಂಡಿದ್ದವನಿಗೆ ಕರೆದು ಕೆಲಸ ಕೊಟ್ಟು ಇವತ್ತಿಷ್ಟು ಜನರ ಪ್ರೀತಿ ಸಂಪಾದನೆ ಮಾಡೋಂಗೆ ಅವಕಾಶ ಕೊಟ್ಟಿದ್ದು ಸಿನಿಮಾ ನನಗೆ ಮುಖ್ಯ. ಸಿನಿಮಾ ಕ್ಷೇತ್ರ ದೊಡ್ಡದು. ಆ್ಯಂಡ್ ಇಲ್ಲಿ ಕಹಿ ಘಟನೆಗಳು ಎಷ್ಟಿದೆಯೋ, ಕಹಿ ನೆನಪುಗಳು ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ, ಒಂದು 10 ಪಟ್ಟು ಜಾಸ್ತಿ ಒಳ್ಳೆ ನೆನಪುಗಳಿದೆ. ಇಷ್ಟೊಂದು ಪ್ರೀತಿ ಸಿಕ್ಕಿದೆ. ಇವತ್ತು ನಾನು ಏನಿದೆ ಇದೆಲ್ಲ ಸಿನಿಮಾಯಿಂದ. ಈ ಸಿನಿಮಾಗೆ ನಾನು ಡೆಡಿಕೇಟೆಡ್ ಆಗಿರ್ತೀನಿ ಹೊರತು ಈ ಕೆಲವು ಕ್ಷುದ್ರ ಮನಸ್ಸುಗಳಿಗೆ ನಾನು ಸೊಪ್ಪು ಹಾಕೋದು ಬೇಡ ಅಂತ ಭಾವಿಸ್ತೀನಿ. ಇಂಡಸ್ಟ್ರಿಯಲ್ಲಿ ಒಂದಿಷ್ಟು ಟಾಕ್ಸ್ಗಳು ಹರ್ತಾ ಇದ್ದರಿಂದ ಈ ಮಾತು ಕೇಳ್ತಾ ಇದ್ದೀನಿ. ವೈಮನಸ್ಸೇನಾದರೂ ಇತ್ತ ಸರ್ ನಿಮಗೂ ಟೀಮ್? ವೈಮನಸ್ಸಿದ್ರೆ ಈಗ ನನ್ನ ಗುಂಡಿ ನಾನೇ ತೊಡ್ಕೊಳಕ್ಕಾಗತ್ತೆ. ಈಗ ನನಗೆ ನಿಮ್ಮ ಮೇಲೆ ದ್ವೇಷ ಇದ್ದರೆ ನಿಮ್ಗೇನಾದ್ರು ಮಾಡೋಕ್ಕೆ ಟ್ರೈ ಮಾಡ್ಬೋದು ವಿನಃ ನನ್ನ ಗುಂಡಿ ನಾನು ತೊಡ್ಕೊಳ್ಳಲ್ಲ ಅಲ್ವಾ. ಸೊ ಅವರೇ ಕೆದಕೊಂಡು ಗುಂಡಿಗೆ ಬಿದ್ದೋದಾಗ ನನ್ನನ್ನು ಅವ್ರ ಬಗ್ಗೆ ಅವರೇ ಯೋಚನೆ ಮಾಡ್ಕೊಳ್ದಿರೋರು, ಅವರೇ ಗೌರವಿಸ್ಕೊಳ್ದಿರೋರು ಬೇರೆಯವ್ರನ್ನ ಗೌರವಿಸ್ತಾರ? ಇಲ್ಲ. ಅವ್ರದ್ದು ಶ್ರಮ ಇದೆ, ನಾನೊಬ್ಬಂದೇ ಅಲ್ಲ. ಅವ್ರದ್ದು ದುಡ್ಡಿದೆ, ಶ್ರಮ ಇದೆ. ತಿಂಗಳೇ ವರ್ಷಗಟ್ಟಲೆ ಇನ್ಫ್ಯಾಕ್ಟ್ ಎಫರ್ಟ್ ಹಾಕಿದ್ದಾರೆ. ಆ್ಯಂಡ್ ಅದನ್ನು ಅವರೇ ಗೌರವಿಸ್ಕೊಳ್ಳೋಕ್ಕಾಗಲಿಲ್ಲ ಅಂದಾಗ ನಾವು ಎಷ್ಟು ಪುಷ್ ಮಾಡಿದ್ರೇನು? ಈಗ ಕುದುರೆನ ನೀರು ತನಕ ಕರ್ಕೊಬರ್ಬೋದು, ಕುಡ್ಸೋಕ್ಕಾಗಲ್ಲ ಅಲ್ವಾ. ಸರ್, ಕೊನೆಯದಾಗಿ ಮುಂದಿನ ನಿಮ್ಮ ಸಿನಿಮಾಗಳ ಪ್ರೊಸೀಜರ್ ಹೆಂಗಾಗುತ್ತೆ? ಇದು ಮತ್ತೆ ರಿಪೀಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಯಾವ ಥರ ಪ್ರಿಕಾಷನರಿ ತಗೋತೀರಾ, ಯಾವ ಥರ ಮುತುವರ್ಜಿ ವಹಿಸ್ತೀರಾ ಅನ್ನುವಂಥ? ಸಿಂಪಲ್ ಅಂದರೆ ಅದೇ ಈ ಥರನೂ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಇವಾಗ ಆಗ್ತಿರೋದೆಲ್ಲ ಟಿಪಿಕಲಿ ಅಂದರೆ ಅಗ್ರಿಮೆಂಟ್ ಹಿಂಗಿದ್ರೆ ಮಾತ್ರ ನಾವು ಇದನ್ನು ಎಂಡೋರ್ಸ್ ಮಾಡ್ತೀವಿ. ಇದನ್ನು ಈ ರೀತಿ ಅಂದರೆ ಒಂದು ಕಷ್ಟಪಟ್ಟು ಎಲ್ಲ ಸಿನಿಮಾನೂ ಕಷ್ಟಪಟ್ಟೆ ಮಾಡೋದು. ಒಳ್ಳೆ ಸಿನಿಮಾ ಗೆಲ್ಲಬೇಕು ಅಂತಲೇ ಪ್ರಯತ್ನ ಪಡೋದು. ಬಟ್ ನಮ್ಮ ಕೈ ಮೀರಿದಂಥ ಒಂದಷ್ಟು ವಿಚಾರಗಳು ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಅಥವಾ ನಾವು ಆ ಕಡೆ ಹೋಗದೇ ಇರತಕ್ಕಂಥ ವಿಭಾಗಗಳಲ್ಲಿ ನಾವು ತೊಡಗಿಸ್ಕೊಳ್ಳಲ್ವಲ್ಲ, ಅಂಥದ್ರಲ್ಲಿ ಒಂದು ಸಿನಿಮಾನ ಕುಂಠಿತ ಆದಾಗ ಅಥವಾ ಅದನ್ನ ಕೆಡವಕ್ಕೆ ನೋಡಿದಾಗ ಅದು ಹರ್ಟ್ ಆಗೇ ಆಗುತ್ತೆ. ಸೊ ಈಗ ಕಲ್ತಿರೋ ಪಾಠ ಏನಂದರೆ ಸ್ಟ್ರಿಕ್ಟಾಗಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಬಿಟ್ರೆ ನಮಗೂ ಸಮಸ್ಯೆ ಇಲ್ಲ, ಅವ್ರಿಗೂ ಸಮಸ್ಯೆ ಇಲ್ಲ. ಇನ್ನು ಮಿತ್ಮೀರಿ ಏನಾದ್ರು ಆಯಿತು ಅಂದ್ರೆ ನಾವು ಪ್ರಶ್ನೆ ಮಾಡೋ ಹಕ್ಕು ನಮಗಿರುತ್ತೆ. ಕಾಲಚಕ್ರ ಟೀಮ್ ಆಗಿರ್ಬೋದು ಅಥವಾ ನೀವು ಕೂತ್ಕೊಂಡು ಇದಕ್ಕೆ ಒಂದು ಪರಿಹಾರ ಹುಡ್ಕೋಬೋದಿತ್ತು. ನಿಮ್ಮ ಗಮನಕ್ಕೆ ಬರದೆ ಅಥವಾ ಅವರು ಗಮನಕ್ಕೆ ಅವರು ತರದೆ ಮಾಡುವಂಥದ್ದು ಎಷ್ಟು ಸರಿ? ಇದು ಇಂಡಸ್ಟ್ರಿಗೆ ರಾಂಗ್ ಮೆಸೇಜ್ ಹೋಗ್ತಾ ಇರುವಂಥದ್ದು. ಸೊ ಇದ್ರ ಬಗ್ಗೆ ನೀವು ಕೂತ್ಕೊಂಡು ಒಂದು ಮಾತುಕತೆ ನಡೆಸಬಹುದಿತ್ತಲ್ವಾ ಅನ್ನೋ ಒಂದು ಪ್ರಶ್ನೆ. ಈಗ ನಾನಂತೂ ಅವೈಲಬಲ್ ಇದ್ದೀನಿ, ನನ್ನ ಫೋನ್ ನಂಬರ್ ಅವ್ರ ಹತ್ರ ಇದೆ. ಸೊ ಈ ರೀತಿ ಆಗ್ತಿದೆ, ಬೆಳವಣಿಗೆ ಹೆಂಗಿದೆ ಅಂತ ಹೇಳ್ಬೋದಾಗಿತ್ತು ಒಂದು ಮಾತು. ಅದಕ್ಕೆ ಆಲ್ಟರ್ನೇಟ್ ಏನಾದ್ರು ಕಂಡುಹಿಡಿಯಬೋದಾಗಿತ್ತು ಅಥವಾ ಬೇರೆ ಮಾರ್ಗ ಹುಡ್ಕೋಬೋದಾಗಿತ್ತು. ಆ್ಯಂಡ್ ಅವ್ರಿಗೆ ಬೇಕಿತ್ತು, ಬೇಡವಾಗಿತ್ತು, ಅಥವಾ ಬೇಕು ಅಂತಲೇ ಹಿಂಗೆ ಮಾಡೋರು ಹೇಳೋದಲ್ಲ, ನಂಗೆ ಗೊತ್ತಿಲ್ಲ. ಆಗೋದ ಮೇಲಿಂದ ಅದನ್ನು ಕೆದ್ಕೊಂಡು ಕೂತ್ಕೊಳ್ಳೋದ್ರ ಅರ್ಥನೂ ಇಲ್ಲ. ಅವ್ರನ್ನ ಹೇಳೋದಲ್ಲ, ದೂಷಣೆ ಮಾಡಿ ನನಗೇನು ಸಿಗಲ್ಲ. ಕಳ್ಕೊಂಡಿದ್ರೆ ಅವರೇ ಕಳ್ಕೊಂಡಿರ್ತಾರೆ ಜಾಸ್ತಿ ನನಗಿಂತ. ಸೊ ನನಗೆ ಎಲ್ಲೇ ಬಂದಿರಲಿ, ಹೇಗೆ ಬಂದಿರಲಿ, ಸಿನಿಮಾ ನೋಡಿದವ್ರು ನಾನು ಚೆನ್ನಾಗಿ ಆ್ಯಕ್ಟ್ ಮಾಡಿಲ್ಲ ಅಂದರೆ ನಾನು ತಿದ್ಕೋಬೇಕು. ಅಥವಾ ನನ್ನ ಕೆಲಸ ಚೆನ್ನಾಗಿಲ್ಲ ಅಂದರೆ ಆವಾಗ ನಾನು ಕಲಿಯೋಕ್ಕೆ ಪ್ರಯತ್ನ ಪಡಬೇಕು. ನೋಡಿದವರೆಲ್ಲ ಮೆಚ್ಕೊಂಡಿದ್ದಾರೆ ಅಂದಾಗ ನನ್ನ ಕೆಲಸ ನಾನು ಸಕ್ಸಸ್ಫುಲ್ಲಾಗಿ ಮಾಡಿದ್ದೀನಲ್ವ. ಆ್ಯಂಡ್ ಐ ವಿಲ್ ಕೀಪ್ ಡೆಲಿವರಿಂಗ್ ಇಟ್. ಈಗ ಎಲ್ಲೋ ಇದ್ದವನ್ನ ಅಂದರೆ ಗೊತ್ತು ಗುರಿ ಇಲ್ಲದೆ ಎಲ್ಲೋ ಕಷ್ಟಪಟ್ಕೊಂಡು ಹಿಂಗೋ ಕೆಲಸ ಮಾಡ್ಕೊಂಡಿದ್ದವನಿಗೆ ಕರೆದು ಕೆಲಸ ಕೊಟ್ಟು ಇವತ್ತಿಷ್ಟು ಜನರ ಪ್ರೀತಿ ಸಂಪಾದನೆ ಮಾಡೋಂಗೆ ಅವಕಾಶ ಕೊಟ್ಟಿದ್ದು ಸಿನಿಮಾ ನನಗೆ ಮುಖ್ಯ. ಸಿನಿಮಾ ಕ್ಷೇತ್ರ ದೊಡ್ಡದು. ಆ್ಯಂಡ್ ಇಲ್ಲಿ ಕಹಿ ಘಟನೆಗಳು ಎಷ್ಟಿದೆಯೋ, ಕಹಿ ನೆನಪುಗಳು ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ, ಒಂದು 10 ಪಟ್ಟು ಜಾಸ್ತಿ ಒಳ್ಳೆ ನೆನಪುಗಳಿದೆ. ಇಷ್ಟೊಂದು ಪ್ರೀತಿ ಸಿಕ್ಕಿದೆ. ಇವತ್ತು ನಾನು ಏನಿದೆ ಇದೆಲ್ಲ ಸಿನಿಮಾಯಿಂದ. ಈ ಸಿನಿಮಾಗೆ ನಾನು ಡೆಡಿಕೇಟೆಡ್ ಆಗಿರ್ತೀನಿ ಹೊರತು ಈ ಕೆಲವು ಕ್ಷುದ್ರ ಮನಸ್ಸುಗಳಿಗೆ ನಾನು ಸೊಪ್ಪು ಹಾಕೋದು ಬೇಡ ಅಂತ ಭಾವಿಸ್ತೀನಿ. ಇಂಡಸ್ಟ್ರಿಯಲ್ಲಿ ಒಂದಿಷ್ಟು ಟಾಕ್ಸ್ಗಳು ಹರ್ತಾ ಇದ್ದರಿಂದ ಈ ಮಾತು ಕೇಳ್ತಾ ಇದ್ದೀನಿ. ವೈಮನಸ್ಸೇನಾದರೂ ಇತ್ತ ಸರ್ ನಿಮಗೂ ಟೀಮ್? ವೈಮನಸ್ಸಿದ್ರೆ ಈಗ ನನ್ನ ಗುಂಡಿ ನಾನೇ ತೊಡ್ಕೊಳಕ್ಕಾಗತ್ತೆ. ಈಗ ನನಗೆ ನಿಮ್ಮ ಮೇಲೆ ದ್ವೇಷ ಇದ್ದರೆ ನಿಮ್ಗೇನಾದ್ರು ಮಾಡೋಕ್ಕೆ ಟ್ರೈ ಮಾಡ್ಬೋದು ವಿನಃ ನನ್ನ ಗುಂಡಿ ನಾನು ತೊಡ್ಕೊಳ್ಳಲ್ಲ ಅಲ್ವಾ. ಸೊ ಅವರೇ ಕೆದಕೊಂಡು ಗುಂಡಿಗೆ ಬಿದ್ದೋದಾಗ ನನ್ನನ್ನು ಅವ್ರ ಬಗ್ಗೆ ಅವರೇ ಯೋಚನೆ ಮಾಡ್ಕೊಳ್ದಿರೋರು, ಅವರೇ ಗೌರವಿಸ್ಕೊಳ್ದಿರೋರು ಬೇರೆಯವ್ರನ್ನ ಗೌರವಿಸ್ತಾರ? ಇಲ್ಲ. ಅವ್ರದ್ದು ಶ್ರಮ ಇದೆ, ನಾನೊಬ್ಬಂದೇ ಅಲ್ಲ. ಅವ್ರದ್ದು ದುಡ್ಡಿದೆ, ಶ್ರಮ ಇದೆ. ತಿಂಗಳೇ ವರ್ಷಗಟ್ಟಲೆ ಇನ್ಫ್ಯಾಕ್ಟ್ ಎಫರ್ಟ್ ಹಾಕಿದ್ದಾರೆ. ಆ್ಯಂಡ್ ಅದನ್ನು ಅವರೇ ಗೌರವಿಸ್ಕೊಳ್ಳೋಕ್ಕಾಗಲಿಲ್ಲ ಅಂದಾಗ ನಾವು ಎಷ್ಟು ಪುಷ್ ಮಾಡಿದ್ರೇನು? ಈಗ ಕುದುರೆನ ನೀರು ತನಕ ಕರ್ಕೊಬರ್ಬೋದು, ಕುಡ್ಸೋಕ್ಕಾಗಲ್ಲ ಅಲ್ವಾ.
ಸಿಂಪಲ್. ಸರ್, ಕೊನೆಯದಾಗಿ ಮುಂದಿನ ನಿಮ್ಮ ಸಿನಿಮಾಗಳ ಪ್ರೊಸೀಜರ್ ಹೆಂಗಾಗುತ್ತೆ? ಇದು ಮತ್ತೆ ರಿಪೀಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಯಾವ ಥರ ಪ್ರಿಕಾಷನರಿ ತಗೋತೀರಾ, ಯಾವ ಥರ ಮುತುವರ್ಜಿ ವಹಿಸ್ತೀರಾ ಅನ್ನುವಂಥ? ಸಿಂಪಲ್ ಅಂದರೆ ಒಂದು ಅದೇ ಈ ಥರನೂ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಇವಾಗ ಆಗ್ತಿರೋದೆಲ್ಲ ಟಿಪಿಕಲಿ ಅಂದರೆ ಅಗ್ರಿಮೆಂಟ್ ಹಿಂಗಿದ್ರೆ ಮಾತ್ರ ನಾವು ಇದನ್ನು ಎಂಡೋರ್ಸ್ ಮಾಡ್ತೀವಿ, ಇದನ್ನು ಈ ರೀತಿ ಅಂದರೆ ಒಂದು ಕಷ್ಟಪಟ್ಟು ಎಲ್ಲ ಸಿನಿಮಾನೂ ಕಷ್ಟಪಟ್ಟೆ ಮಾಡೋದು, ಒಳ್ಳೆ ಸಿನಿಮಾ ಗೆಲ್ಲಬೇಕು ಅಂತಲೇ ಪ್ರಯತ್ನ ಪಡೋದು. ಬಟ್ ನಮ್ಮ ಕೈ ಮೀರಿದಂಥ ಒಂದಷ್ಟು ವಿಚಾರಗಳು ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಅಥವಾ ನಾವು ಆ ಕಡೆ ಹೋಗದಿರ್ತಕ್ಕಂಥ ವಿಭಾಗಗಳಲ್ಲಿ ನಾವು ತೊಡಗಿಸ್ಕೊಳ್ಳಲ್ವಲ್ಲ, ಅಂಥದ್ರಲ್ಲಿ ಒಂದು ಸಿನಿಮಾನ ಕುಂಠಿತ ಆದಾಗ ಅಥವಾ ಅದನ್ನ ಕೆಡವಕ್ಕೆ ನೋಡಿದಾಗ ಅದು ಹರ್ಟ್ ಆಗೇ ಆಗುತ್ತೆ. ಸೊ ಈಗ ಕಲ್ತಿರೋ ಪಾಠ ಏನಂದರೆ ಸ್ಟ್ರಿಕ್ಟಾಗಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಬಿಟ್ರೆ ನಮಗೂ ಸಮಸ್ಯೆ ಇಲ್ಲ, ಅವ್ರಿಗೂ ಸಮಸ್ಯೆ ಇಲ್ಲ. ಮಿತ್ ಮೀರಿ ಏನಾದ್ರು ಆಯಿತು ಅಂದ್ರೆ ನಾವು ಪ್ರಶ್ನೆ ಮಾಡೋ ಹಕ್ಕು ನಮಗಿರುತ್ತೆ.